ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ನೆನ್ನೆ ಕೂಡ ಮಾತಾಡಿದ್ವಿ ನಾವು ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರ್ಯಾರು ಆಗಬಹುದು ಅಂತ. ಪ್ರಶಾಂತ್ ನಾಥ್ ಅವ್ರದ್ದೊಂದು ಅಭಿಪ್ರಾಯ ಇತ್ತು, ಮಲ್ಲಿಕಾರ್ಜುನ ಖರ್ಗೆ ಅವರೇ AICC ಕ್ಯಾಂಡಿಡೇಟ್ ಅನ್ನಿಸಿಕೊಳ್ತಾರೆ, ಆದ್ದರಿಂದ ರಾಜ್ಯದಿಂದ ಇಬ್ಬರು ಕಾಂಗ್ರೆಸ್ ನಾಯಕರಿಗೆ ಅವಕಾಶ ಸಿಗಬಹುದು ಅಂತ. ಇದೇನಿದೆ ಏಕಾಏಕಿ ಸುಪ್ರಿಯಾ ಶ್ರೀನಾಥೆ ಅಥವಾ ಪವನ್ ಖೇರಾ ಬರಬಹುದು ಅಂತ ಚರ್ಚೆ ಶುರುವಾಗಿರೋದು? ಎಸ್ ಅಜಿತ್, ಕಾಂಗ್ರೆಸ್ನಲ್ಲಿ ಈಗಿರ್ತಕ್ಕಂಥ ಸಂಖ್ಯಾಬಲದ ಆಧಾರದಲ್ಲಿ ಮೂವರನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಯಾವುದೇ ತೊಂದರೆ ಇಲ್ಲ. AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಅವರು ಅವಧಿ ಮುಕ್ತಾಯ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಅವರು ಪುನರಾಯ್ಕೆ ಆಗ್ತಾರೆ. ಆದರೆ ಕಾಂಗ್ರೆಸ್ಗೆ ಪಕ್ಷದ ಹಿರಿಯ ನಾಯಕರನ್ನು ರಾಜ್ಯಸಭೆಗೆ ಕಳಿಸ್ಲಿಕ್ಕೆ ಇರ್ತಕ್ಕಂಥ ಅವಕಾಶ ತೀರಾ ಕಡಿಮೆ. ಈಗಾಗಲೇ ಕೇರಳದಲ್ಲಿ ಈಗ ತಾನೇ ಹೊಸದಾಗಿ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು, ಅಲ್ಲಿ ಇನ್ನೂ ರಾಜ್ಯಸಭಾ ಚುನಾವಣೆ ಇಲ್ಲ. ಕರ್ನಾಟಕದಲ್ಲಿ ಈ ಹಿಂದೆ ಅಜಯ್ ಮಕಾನ್ ಅವ್ರನ್ನ ರಾಜ್ಯಸಭಾ ಸದಸ್ಯರನ್ನ ಆಯ್ಕೆ ಮಾಡಲಾಗಿತ್ತು, ಜಯರಾಮ್ ರಮೇಶ್ ಅವ್ರನ್ನ ಆಯ್ಕೆ ಮಾಡಲಾಗಿತ್ತು. ಈಗ ಈ ಬಾರಿ ಪವನ್ ಖೇರಾ ಮತ್ತು ಸುಪ್ರಿಯಾ ಅವರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ಚರ್ಚೆಗಳು ಮುಂದುವರೆದಿದೆ. ಅಂತಿಮವಾಗಿ ರಾಹುಲ್ ಗಾಂಧಿ ಅವರ ಚರ್ಚೆಯ ಬಳಿಕ ಅಧಿಕೃತವಾಗಿರ್ತಕ್ಕಂಥ ಪಟ್ಟಿಯನ್ನು ಪ್ರಕಟ ಮಾಡಲಾಗುತ್ತೆ. ನಾವು ಅಭಿಷೇಕ್ ಮನು ಸಿಂಘ್ವಿ ಅವ್ರನ್ನ ಹಿಮಾಚಲ ಪ್ರದೇಶದಿಂದ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಅವಕಾಶ ಇದೆ. ಹಾಗಾಗಿ ಕರ್ನಾಟಕದಿಂದ ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷ ಆಗಿರುವ ಕಾರಣಕ್ಕಾಗಿ ಅವರ ಬಗ್ಗೆ ಯಾವುದೇ ಅಬ್ಜೆಕ್ಷನ್ಸ್ ಇಲ್ಲ. ಆದರೆ ಒಂದು ಸ್ಥಾನವನ್ನು AICCಯ ಪ್ರತಿನಿಧಿಗೆ ನೀಡಬೇಕು ಅಂತಕ್ಕಂಥ ಚರ್ಚೆ ಜೋರಾಗಿದೆ. ಬಹಳ ಮುಖ್ಯವಾಗಿ ಹರಿಪ್ರಸಾದ್ ಅವರ ಹೆಸರು, BV ಶ್ರೀನಿವಾಸ್ ಅವರ ಹೆಸರು ಕೂಡ ಚರ್ಚೆಯಲ್ಲಿ ಬರ್ತಾ ಇದೆ. ಎಲ್ಲರೂ ಕೂಡ ಕಾಂಗ್ರೆಸ್ನ ಅತ್ಯಂತ ನಿಷ್ಠಾವಂತ ಮುಖಂಡರೇ. ಆದರೆ ಅವರಿಗೆ ಅವಕಾಶ ಕೊಡೋದ್ರ ಬಗ್ಗೆ ಯಾವ ತೀರ್ಮಾನವನ್ನು ರಾಹುಲ್ ಗಾಂಧಿ ಅವರು ವ್ಯಕ್ತಪಡಿಸ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಚರ್ಚೆ ಬಳಿಕ ಅವೆಲ್ಲವೂ ಕೂಡ ತೀರ್ಮಾನ ಆಗುತ್ತೆ. ಆದರೆ ಹಿರಿಯ AICCಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಹಿರಿಯರಿಗೆ ಅವಕಾಶ ಕೊಡಬೇಕು ಅಂದರೆ ಕರ್ನಾಟಕ ಇರತಕ್ಕಂಥದ್ದು 4 ಸ್ಥಾನ. ಹಾಗಾಗಿ ಒಂದು ಸ್ಥಾನದಲ್ಲಿ ಇವರನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶ ಇರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಚರ್ಚೆ ಮುಂದುವರೆದ ಭಾಗವಾಗಿ ಇಬ್ಬರ ಹೆಸರು ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಪವನ್ ಖೇರಾ ಅವರು ಕಾಂಗ್ರೆಸ್ನ ಮುಖ್ಯ ವಕ್ತಾರರಾಗಿ ಅವರು ಸಲ್ಲಿಸಿರ್ತಕ್ಕಂಥ ಸೇವೆಯನ್ನು ಕೂಡ ಪಕ್ಷ ಪರಿಗಣಿಸಿದೆ ಅಂತಕ್ಕಂಥ ಚರ್ಚೆಗಳಿರುವಂಥ ಕಾರಣಕ್ಕಾಗಿ ದೊಡ್ಡದೊಂದು ವಿವಾದವನ್ನ ಇನ್ನೂ ಪಾರಾಗಿಲ್ಲ, ನಡೀತಾ ಇದೆ ಅವ್ರ ಮೇಲೆ. ಹಿಮಂತ ಬಿಸ್ವಾ ಶರ್ಮಾ ಅವರ ಪತ್ನಿ 3 ಪಾಸ್ಪೋರ್ಟ್ ಇಟ್ಕೊಂಡಿದ್ದಾರೆ, ಮುಸ್ಲಿಂ ರಾಷ್ಟ್ರಗಳಲ್ಲಿ ಫೇಕ್ ಕಂಪನಿಗಳನ್ನು ಹೊಂದಿದ್ದಾರೆ ಅಂತ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು. ಅವೆಲ್ಲ ನಕಲಿ ಅಂತ ಗೊತ್ತಾಯಿತು, ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಬಂದರು. ಅಂತೂ ಇಂತೂ ಬೇಲ್ ತಗೊಂಡಿದ್ದಾರೆ ಅವರು. ಎಸ್, ನಿರೀಕ್ಷಣಾ ಜಾಮೀನಲ್ಲಿರ್ತಕ್ಕಂಥ ಪವನ್ ಖೇರಾ ಅವರು ಈ ಬಗ್ಗೆ ಕಾನೂನು ಹೋರಾಟವನ್ನು ಮುಂದುವರಿಸಿದ್ದಾರೆ. ಆದರೆ ಅವರ ಹಿನ್ನೆಲೆಯನ್ನು ಗಮನಿಸಿದರೆ ಅವರು ಪಕ್ಷದ ವಕ್ತಾರರಾಗಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಅವರು ಚುನಾವಣೆ ಸಂದರ್ಭದಲ್ಲಿ ಪಕ್ಷವನ್ನು ಲೀಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರೀಗ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಮತ್ತು ಮಾಧ್ಯಮದ ಪ್ರಮುಖರಾಗಿ ಕೂಡ ಅವರು ಮಾಧ್ಯಮ ಭಾಗದ ಪ್ರಮುಖರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಬೇರೆ ಬೇರೆ ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರೀಯ ವಿಚಾರಗಳಿಟ್ಕೊಂಡು ಹಲವು ಪತ್ರಿಕಾಗೋಷ್ಠಿಗಳನ್ನು ಕೂಡ ನಡೆಸಿದ್ದಾರೆ. 2022ರಿಂದ 23ರ ಅವಧಿಯಲ್ಲಿ, ಅಂದರೆ 1 ವರ್ಷದ ಅವಧಿಯಲ್ಲಿ ಕರ್ನಾಟಕದಲ್ಲಿ ಸುದೀರ್ಘವಾಗಿ ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ಪತ್ರಿಕಾಗೋಷ್ಠಿ ನಡೆಸಿರ್ತಕ್ಕಂಥ ಪವನ್ ಖೇರಾ ಅವರಿಗೆ ಕರ್ನಾಟಕದ ಬಹುತೇಕ ನಾಯಕರ ಜೊತೆ ಉತ್ತಮವಾಗಿರ್ತಕ್ಕ ಸಂಪರ್ಕ ಇದೆ. ಆ ಕಾರಣಕ್ಕಾಗಿ ಅವರ ಬಗ್ಗೆನೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿಯನ್ನೂ ಸೇರಿದ ಹಾಗೆ ಎಲ್ಲರೂ ಕೂಡ ಒಂದು ಪಾಸಿಟಿವ್ ಆಗಿರ್ತಕ್ಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಮತ್ತು ಸಹಜವಾಗಿ ಕರ್ನಾಟಕದ ಪತ್ರಕರ್ತರಷ್ಟೇ ಅಲ್ಲ, ಬೇರೆ ರಾಜ್ಯಗಳ ಪತ್ರಕರ್ತರೊಂದಿಗೂ ಕೂಡ ನೇರವಾದ ಸಂಪರ್ಕವನ್ನು ಕೂಡ ಹೊಂದಿದ್ದಾರೆ. ಹಾಗಾಗಿ ಅವರಿಗೆ ಇತರ ರಾಜ್ಯಗಳ ಸಂಪರ್ಕಗಳು ಬಹಳ ಚೆನ್ನಾಗಿದೆ, ಕೇವಲ ದೆಹಲಿಗಷ್ಟೇ ಸೀಮಿತವಾಗಿಲ್ಲ. ಹಾಗಾಗಿ ಅವರ ಹೆಸರನ್ನು ಬಹಳ ಗಂಭೀರವಾಗಿ AICC ಪರಿಗಣಿಸುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಅವ್ರ ಬಗ್ಗೆ ಇರ್ತಕ್ಕಂಥ ಆರೋಪಗಳು ಮತ್ತು ಅವರು ಅಸ್ಸಾಂನ CM ಪತ್ನಿಯ ವಿಚಾರದಲ್ಲಿ ಅವರು ವ್ಯಕ್ತಪಡಿಸಿರ್ತಕ್ಕಂಥ ಆರೋಪಗಳಿರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಾಗಿ ಅವರು ನಿರೀಕ್ಷಣಾ ಜಾಮೀನು ಪಡ್ಕೊಳ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಎಲ್ಲವೂ ಕೂಡ ಒಂದು ಕಡೆ ಇದೆ. ಇಷ್ಟರ ಮಧ್ಯೆಯಲ್ಲೂ ಕೂಡ ಪವನ್ ಖೇರಾ ಹೆಸರು ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಸ್ಥಾನಕ್ಕೂ ಕೂಡ ಕಾಂಗ್ರೆಸ್ ಯಾರನ್ನ ಆಯ್ಕೆ ಮಾಡುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಯುವ ಕಾಂಗ್ರೆಸ್ನಲ್ಲಿ ಬಹಳ ವರ್ಷಗಳ ಕಾಲ ಬಹಳ ಸಕ್ರಿಯವಾಗಿ ಕೆಲಸ ಮಾಡಿರ್ತಕ್ಕಂಥ ಕರ್ನಾಟಕದ ಶ್ರೀನಿವಾಸ್ ಅವ್ರನ್ನ ಆಯ್ಕೆ ಮಾಡಬೇಕು ಅಂತಕ್ಕಂಥ ಚರ್ಚೆಗಳು ಜೋರಾಗಿದೆ. ಆದರೆ ಶ್ರೀನಿವಾಸ್ ಅವರು ಲೋಕಸಭೆ ಮೂಲಕ ಅಥವಾ ವಿಧಾನಸಭೆ ಮೂಲಕ ನಾವು ಸಕ್ರಿಯ ರಾಜಕಾರಣದಲ್ಲಿ ಕಂಟಿನ್ಯೂ ಆಗಬೇಕು ಅಂತಕ್ಕಂಥ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅವರ ಹೆಸರನ್ನು ಕೊನೆಗಳಿಗೆ ಕೈ ಬಿಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ಇನ್ನೊಂದು ಚರ್ಚೆಗಳು ಕೂಡ ಇದೆ. ಹರಿಪ್ರಸಾದ್ ಅವರಿಗೆ ಮತ್ತೆ ಸಂಘಟನೆಯ ದೃಷ್ಟಿಯಿಂದ ಅವರನ್ನು ದೆಹಲಿ ಕರೆದುಕೊಂಡು ಹೋಗಬೇಕು ಅನ್ನುವಂಥ ಚರ್ಚೆಗಳಿರುವಂಥ ಕಾರಣಕ್ಕೆ ಅವರ ಹೆಸರು ಕೂಡ ಮುನ್ನೆಲೆ ಬರ್ತದೆ. ಯಾಕೆಂದರೆ ಅವ್ರದ್ದು ಕೂಡ ಇದೇ ಜೂನ್ನಲ್ಲಿ ವಿಧಾನ ಪರಿಷತ್ತಿನ ಅವಧಿ ಕೂಡ ಮುಕ್ತಾಯ ಆಗ್ತಾ ಇದೆ. ಹಾಗಾಗಿ ಅವರನ್ನು ದೆಹಲಿ ಕರೆದುಕೊಂಡು ಹೋಗೋ ಚರ್ಚೆಗಳು ಕೂಡ ಇದೆ. ಇದ್ರ ಜೊತೆಗೆ ಮಹಿಳೆಯರಿಗೆ ಅವಕಾಶ ಕೊಡಬೇಕಾ ಅನ್ನುವಂಥ ಚರ್ಚೆಗಳ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕತ್ವ ಈ ಮಲ್ಲಿಕಾರ್ಜುನ್ ಖರ್ಗೆ ಹೊರತುಪಡಿಸಿ ಇನ್ನುಳಿದಿರ್ತಕ್ಕಂಥ ಇಬ್ಬರ ಯಾರ ಹೆಸರುಗಳನ್ನು ಫೈನಲ್ ಮಾಡುತ್ತೆ ಅನ್ನೋದು ಕೂಡ ಕುತೂಹಲ ಕಾರಣ ಆಗಿದೆ. ಇದ್ರ ಜೊತೆಗೆ ಬಹಳ ಪ್ರಮುಖವಾಗಿ BV ಶ್ರೀನಿವಾಸ್ ಅವರ ವಯಸ್ಸು ಅವರ ಆಯ್ಕೆಗೇನೋ ಅಡ್ಡ ಬರುತ್ತಾ ಅಂತ. ರಾಜ್ಯಸಭೆ ಅಂದರೆ ಹಿರಿಯ ನಾಯಕರು ಹೋಗಬೇಕು ಅನ್ನೋ ಥರ ಆಗಿಬಿಟ್ಟಿದೆ. ಲೆಕ್ಕಾಚಾರದ ಪ್ರಕಾರ ಅರ್ಹತೆ ಅಂದರೆ 30 ವರ್ಷ ಆಗಿರಬೇಕು, 30 ವರ್ಷ ಆಗಿದೆ.
ಆದರೆ ಅವರನ್ನು ಯಾರನ್ನ ಆಯ್ಕೆ ಮಾಡಬೇಕು ಅಂತಕ್ಕಂಥ ಆಯಾ ಪಕ್ಷಗಳು ನಿರ್ಧಾರವನ್ನು ಮಾಡುತ್ತೆ. ಹಾಗಾಗಿ ಅದೆಲ್ಲವೂ ಕೂಡ ಅಡ್ಡಿ ಆಗ್ತಕ್ಕಂಥ ಸಾಧ್ಯತೆ ತೀರಾ ಕಡಿಮೆ. ಆದರೆ ಶ್ರೀನಿವಾಸ್ ಅವರಿಗೆ ಬಹಳ ಪ್ರಮುಖವಾಗಿ ಯಾವುದಾದ್ರೂ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು, ಇಲ್ಲವೇ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದರೆ ಹೈಕಮಾಂಡ್ನ ಹಲವು ನಾಯಕರ ಮುಂದೆ ಈಗಾಗಲೇ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮೀಡಿಯಾದ ಮುಂದೆ ಕೂಡ ಆಫ್ ದ ರೆಕಾರ್ಡ್ ಕೂಡ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನನಗೆ ವಿಧಾನಸಭೆ ಇಲ್ಲವೇ ಲೋಕಸಭೆಯಿಂದ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಇಚ್ಛೆ ಆಗಿರುವ ಕಾರಣಕ್ಕಾಗಿ ಅದಕ್ಕಾಗಿ ಪ್ರಯತ್ನ ಮಾಡ್ತಿದ್ದೇನೆ. ಆದರೆ ಪಕ್ಷದ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಹಾಗಾಗಿ ಅವರ ಹೆಸರು ಕೂಡ ಬಹಳ ಮುಂಚೂಣಿಯಲ್ಲಿದೆ. ಮತ್ತು ಯುವ ಕಾಂಗ್ರೆಸ್ ಮಟ್ಟಿಗೆ ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡಿರ್ತಕ್ಕಂಥ, ಇಡೀ ದೇಶದಲ್ಲಿ ಗಮನ ಸೆಳೆಯುವ ಹೋರಾಟಗಳನ್ನು ಮಾಡಿರ್ತಕ್ಕಂಥ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಅವ್ರದ್ದಿದೆ. ಆ ಕಾರಣಕ್ಕಾಗಿ ಪಕ್ಷ ಅವ್ರನ್ನ ಕನ್ಸಿಡರ್ ಮಾಡೋದು. ಯಾಕಂದರೆ ಸೋನಿಯಾ ಗಾಂಧಿ ಸೇರಿದಾಗೆ ಪ್ರಮುಖ ನಾಯಕರ ಜೊತೆ ಉತ್ತಮವಾಗಿರುವಂಥ ಸಂಬಂಧ ಕೂಡ ಅವ್ರದ್ದಿದೆ. ಆ ಕಾರಣಕ್ಕಾಗಿ ಅವರ ಆಯ್ಕೆ ಸಂಬಂಧಪಟ್ಟಾಗ ಯಾರು ವಿರೋಧವನ್ನು ವ್ಯಕ್ತಪಡಿಸಲಿಕ್ಕಿಲ್ಲ ಅಂತಕ್ಕಂಥ ಚರ್ಚೆಗಳು ಕೂಡ ಇದೆ. ಅದರ ಬೆನ್ನಲ್ಲೇ ಈಗ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಕರ್ನಾಟಕದಲ್ಲಿ ಮೈತ್ರಿಕೂಟದಿಂದ ಯಾರು ರಾಜ್ಯಸಭೆಯ ಸದಸ್ಯರಾಗ್ತಾರೆ ಅಂತಕ್ಕಂಥದ್ದು. ದೇವೇಗೌಡರನ್ನ ಆಯ್ಕೆ ಮಾಡೋ ಸಂಬಂಧಪಟ್ಟ ಹಾಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.